ಅಯ್ಯೋ ಈ ಭಾಗ್ಯದ ಹಕ್ಕ ಮೊನ್ನೆ ಚಾಲೆಂಜ್ ದುಡ್ಡು 100 ರೂಪಾಯಿ ಕೊಡ್ಲೇ ಇಲ್ವಲ್ಲ. ಅಲ್ಲೇ 3-4 ದಿವಸ ಆಯ್ತಲ್ಲ. ಅಬ್ಬಾ ಲಕ್ಷ್ಮಿಂದು ಹಕ್ಕ ಮತ್ತೆ ಅವ್ರದ್ದು ಗಂಡಾಗೆ ಜಗಳ ಆಡೋ ಹಾಗೆ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಅವರು ರೊಮ್ಯಾನ್ಸ್ಗೆ ಮಾಡಿಬಿಟ್ರು. ನಮ್ದಕ್ಕೆ ಗೆತ್ತಿದ್ವಿ. 100 ರೂಪಾಯಿ ಕೊಡಿ ಅಂತ ಹೇಳಿದ್ರೆ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಹೇಳಿ ಇದೇ ತರ ಮುಂದಕ್ಕೆ ಹಾಕೊಂಡು ಬರ್ತಾ ಇದಾರೆ. ಇಲ್ಲ ಇವತ್ತು ಕೊಡ್ಲೇಬೇಕು, ಕೊಡ್ಲಿಲ್ಲ ಅಂತ ಅಂದ್ರೆ ನಮ್ದಕ್ಕೆ ಏನ್ ಮಾಡ್ತಾರೆ ನೋಡಿ. ಭಾಗ್ಯದ ಹಕ್ಕ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಎಲ್ಗಿಲ್ಲ ಕಣೆ, ಇಲ್ಲೇ ರಂಗಕರ್ಮ ಅಂತ ಹೋಗೋಣ ಅಂತ ಹೇಳಿ ಹೋಗ್ತಿದ್ದೆ. ನೀನ್ ಎಲ್ಗೆ ಹೋಗ್ತಾ ಇದ್ಯಾ? ನಮ್ದು ಎಲ್ಲೂ ಇಲ್ಲ, ಇಲ್ಲೇ ಅಂಗಡಿಗೆ ಹೋಗ್ಬೇಕಾಗಿತ್ತು, ಹೋಗ್ತಾ ಇದ್ವಿ. ಭಾಗ್ಯದ ಹಕ್ಕ ಮೊನ್ನೆ ಚಾಲೆಂಜ್ಗೆ ಮಾಡಿದ್ವಲ್ಲ, ಲಕ್ಷ್ಮಿ ಹಕ್ಕ ಮತ್ತೆ ಅವ್ರದ್ದು ಗಂಡ ಜಗಳಗೆ ಮಾಡ್ತಾರೆ ಅಂತ ಜಗಳ ಹಾಡ್ಲಿಲ್ಲ, ನಮ್ದಕ್ಕೆ ಗೆದ್ದಿದ್ವಲ್ಲ. 100 ರೂಪೀಸ್ ನೀವು ಕೊಡ್ಲೇ ಇಲ್ಲ. ಈಗ ಕೊಡಿ, ನಮ್ದಕ್ಕೆ ಬೇಕು, ಅಂಗಡಿಲಿ ಏನೋ ತರಬೇಕು. 100 ರೂಪಾಯಿನ? ಹೋಗೆ ಯಾವ ಚಾಲೆಂಜು ಇಲ್ಲ ಏನೂ ಇಲ್ಲ. ನಾನ್ ಸುಮ್ನೆ ಚಾಲೆಂಜ್ ಮಾಡಿದ್ದು ಅಷ್ಟೇನೆ. ನಾನು ಎಲ್ಲಿ ತಂದು ಕೊಡ ನಿನಗೆ 100 ರೂಪಾಯಿನ? ನನಗೆ ಸಂಘ ಕಟ್ಟಾಕಿಲ್ಲ ಅಂತ ಹೇಳಿ ಅರಂಗ ಕೈತಾಗೆ ಒಂದು 200 ರೂಪಾಯಿ ಸಾಲ ಇಸ್ಕೊಂಬರೋಣ ಅಂತ ಹೇಳಿ ಕೇಳೋಣ ಅಂತ ಹೋಗ್ತಾ ಇದೀನಿ. ಇವಳಿಗೆ 100 ರೂಪಾಯಿ ಕೊಡ್ಬೇಕಂತ. ಯಾವ ಚಾಲೆಂಜು ಇಲ್ಲ ಗೀಲೆಂಜು ಇಲ್ಲ, ಸುಮ್ಮನೆ ಮುಚ್ಕೊಂಡು ಹೋಗು. ನಂತಾಗೆ ದುಡ್ಡಿಲ್ಲ ಅಂತ ನಾನ್ ಬಡ್ಕಂತಿದ್ರೆ ಇವಳೊಬ್ಳು ಬಂದ್ಬಿಟ್ಲು 100 ರೂಪಾಯಿ ಕೊಡು ಅಂತಾನೆ. ಇದೇನ್ ಭಾಗ್ಯನ ಹಕ್ಕ ಈಗ ಈ ತರಗೆ ಹೇಳ್ತಾ ಇದ್ದೀರಾ? ಮನೆ ನೋಡಿದ್ರೆ 100 ರೂಪೀಸ್ ಕೊಡ್ತೀನಿ, ಚಾಲೆಂಜ್ ಅಲ್ಲಿ ನೀನ್ ಗೆದ್ರೆ ಇಲ್ಲ ನಾನ್ ಗೆದ್ರೆ ನೀನ್ ಕೊಡ್ಬೇಕು ಅಂತ ಹೇಳಿದ್ರಿ ತಾನೆ. ಏನಾದ್ರೂ ನಿಮ್ದಕ್ಕೆ ಗೆದ್ದಿದ್ರೆ ನಮ್ದು ಕೊಡ್ತಿದ್ವಿ ತಾನೆ. ಈಗ ನಿಮ್ದಕ್ಕೆ ಕೊಡ್ಲೇಬೇಕು, ಕೊಡಿ ನಮ್ದಕ್ಕೆ. ಬಂದ್ಬಿಡು, ಹಂಗೆ ಕೊಟ್ಬಿಡ್ತೀನಿ. ಏನೋ ತಮಾಷೆಗೆ ಚಾಲೆಂಜ್ ಮಾಡಿದ್ನ ನಿಜ ಅನ್ಕೊಂಡು 100 ರೂಪಾಯಿ ಕೊಡು ಅಂತ ನಾನು ನಿಂತಿರೋದು ನೋಡಿ ಇವಳು. ನನಗೆ ಸಂಘ ಕಟ್ಟಕ್ ದುಡ್ಡಿಲ್ಲ, ಆಲೋಚಿಸ್ಕೊಂಬರಕ್ ದುಡ್ಡಿಲ್ಲ ಅಂತ ಹೇಳಿ ಅವ್ರನ್ನ ಇವ್ರನ್ನ ಸಾಲ ಕೇಳ್ಕೊಂಡು ಓಡಾಡ್ತಾ ಇದೀನಿ. ಇವಳೊಬ್ಳು ಬಂದ್ಬಿಟ್ಲು ಇಲ್ಲಿ. ಹೋಗು ಮುಚ್ಕೊಂಡು ಜಾಗ ಬಿಡು. ಅಡ್ಡ ನಿಂತ್ಕೊಂಡ್ಬಿಟ್ಲು 100 ರೂಪಾಯಿ ಕೊಡು ಅಂತಾನ. ಏನಂಗೇನೆ ಏನಾರ ಕೊಟ್ಬಿಟ್ಟಿಲ್ಲ ನೋಡು. ಸಾಲ ಕೊಟ್ಟಿರೋರು ಕೇಳಕ್ಕಿಲ್ಲ, ಹಂಗೆ ಕೇಳ್ತಾಳೆ ನಿಲ್ಲಿಸ್ಕೊಂಡು ಹಂಗೇನೆ. ರಂಗಕಾಯಿ ಎಲ್ಗನ ಕೂಲಿ ಹೋಗ್ತಾಳೆ. ಮೊದ್ಲು ನಾನು ಹೋಗಿ ಅವಳಿಗೆ ಒಂದು 200 ರೂಪಾಯಿ ಇಸ್ಕೊಂಬರ್ಬೇಕು. ರಾತ್ರಿ ಕೇಳಿದ್ದೆ 200 ರೂಪಾಯಿ ಕೊಡು ಅಂತ. ಹೆಂಗಮ್ಮ ಎದ್ದಾಗ ಬಾ ನೋಡೋಣ, ಇದ್ದೇ ಕೊಡ್ತೀನಿ ಅಂತ ಹೇಳಿದ್ಲು. ನಿಂತಾಗೆ ಮಾತಾಡ್ಕೆ ನಿಂತ್ಕೊಂಬಕ್ಕೆ ನನಗೆ ಟೈಮ್ ಇಲ್ಲ. ತೆಗಿ ಜಾಗ ಬಿಡು. ಸೊಡ ಬುಡ್ಡಿ, ನಮ್ದು ಹತ್ರ ಚಾಲೆಂಜ್ಗೆ ಮಾಡ್ಬಿಟ್ಟು ಈಗ ಯಾವ ಚಾಲೆಂಜು ಇಲ್ಲ ತಮಾಷೆಗೆ ಅಂತ ಹೇಳ್ತಾ ಇದೀಯಾ? ಇರು, ನಿಮ್ದಕ್ಕೆ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರು. ಏನಾದ್ರೂ ನಮ್ದು ಏನಾದ್ರೂ ಸೋತ್ ಬಿಟ್ಟಿದ್ರೆ ನಮ್ದು ಹತ್ರ ಇಸ್ಕೊಳ್ದೆ ಬಿಡ್ತಾ ಇದ್ಲ ಈ ಭಾಗಿ. ಇರು, ಲಕ್ಷ್ಮಿ ಹಕ್ಕ ಸಿಗ್ಲಿ, ಸರಿಯಾಗಿ ಹೇಳ್ತೀನಿ. ಯಾಕೆ ಬಾನು ನೀನ್ ಬೈಕೆ ನಿಂತಿದ್ಯಾ? ಯಾರನ್ನ ಏನ್ ಹೇಳ್ಬೇಕೆ ನನಗೆ? ಯಾಕ ಲಕ್ಷ್ಮಕ್ಕೂ ಹೇಳ್ತೀನಿ ಇರು ಅಂತ ಹೇಳ್ತಾ ಇದ್ಯಾ? ಏನ್ ಹೇಳ್ಬೇಕೆ? ಅರೆ ಲಕ್ಷ್ಮಿದು ಅಕ್ಕ, ನಿಮ್ದಕ್ಕೆ ಬಂದೇ ಬಿಟ್ರಿ. ಈಗ ತಾನೇ ನಿಮ್ದು ಮನೆ ಹತ್ರನೇ ಬರ್ಬೇಕು ಅಂತ ಅನ್ಕೊಂತಾ ಇದ್ವಿ. ಅಷ್ಟೊಳಗೆ ನೀವು ಇಲ್ಲಿಗೆ ಬಂದ್ಬಿಟ್ರಿ ನೋಡಿ. ಒಳ್ಳೇದೇ ಆಯ್ತು ಬಿಡಿ, ನೀವು ಬಂದಿದ್ದು ಇಲ್ಲಿಗೆ. ಯಾಕೆ ಬಾನು, ಯಾಕೆ ಸಿಟ್ನಾಗಿದ್ಯಾ? ಯಾರು ಏನ್ ಮಾಡಿದ್ರು ನಿನಗೆ? ಹೇಳೆ, ಅವ್ರನ್ನ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಯಾವಳೆ ಅವಳು ನಿನ್ ಮೇಲೆ ಜಗಳಕ್ಕೆ ಬಂದಳು? ಬೇರೆ ಯಾರು ಅಲ್ಲ ಲಕ್ಷ್ಮಿದು ಅಕ್ಕ, ನಿಮ್ದು ಫ್ರೆಂಡ್ಗೆ ಇಲ್ವಾ? ಆ ನಿರ್ಭಾಗ್ಯ ಅವಳೆ. ಹೌದಾ, ನಿರ್ಭಾಗ್ಯನ ಅವಳೇನೇ ಮಾಡಿಳು ನಿನಗೆ ಅಂತದ್ದ? ಅಲ್ಲ ಲಕ್ಷ್ಮಿಂದ ಹಕ್ಕ, ನಿಮ್ದು ಮತ್ತೆ ನಿಮ್ದು ಯಜಮಾನ್ರು ಇದ್ದಾರಲ್ಲ, ಅವ್ರ ಜೊತೆ ಜಗಳಗೆ ಹಾಡೋ ತರ ಮಾಡ್ತೀನಿ ಅಂತ ಹೇಳಿ ನಮ್ದು ಹತ್ರ 100 ರೂಪೀಸ್ ಚಾಲೆಂಜ್ಗೆ ಮಾಡಿದ್ದು ಭಾಗ್ಯದ ಹಕ್ಕ. ಆದ್ರೆ ಅವತ್ತು ನೀವು ಜಗಳಗೆ ಮಾಡ್ಲಿಲ್ಲ, ರೊಮ್ಯಾನ್ಸ್ಗೆ ಮಾಡಿದ್ರಿ. ಅದಕ್ಕೆ ನಮ್ದು ಚಾಲೆಂಜ್ ಅಲ್ಲಿ ಗೆದ್ದಿದ್ವಿ. 100 ರೂಪೀಸ್ ಕೊಡಿ ಅಂತ ಕೇಳಿದ್ರೆ ಯಾವ ಚಾಲೆಂಜ್ ಇಲ್ಲ ಅಂತ ಹೇಳಿ ಬೈದ್ಬಿಟ್ಟು ಹೋಗ್ತಾ ಇದ್ದಾರೆ ನೋಡಿ. ಈಗ ನೀವೇ ಹೇಳಿ, 100 ರೂಪೀಸ್ ಕೊಡ್ಬೇಕು ತಾನೆ? ಅಂದ್ರೆ ನಮ್ಮ ಮನೆಗ್ ಬೆಂಕಿ ಹಚ್ಬಿಟ್ಟು ಮನೆ ಸುಡುತ್ತೋ ಇಲ್ವೋ ಅಂತ ಹೇಳಿ ನೋಡಕ್ ಹೊರಟಿದ್ರ ಇವರಿಬ್ರು, ಬಾನುನು ಭಾಗ್ಯಮ್ಮನು ಸೇರ್ಕೊಂಡು? ಮಾಡ್ತೀನಿ ಇವ್ರು, ಇವರಿಬ್ರಿಗೂ ಸರಿಯಾಗಿ. ಈಗ ಏಯ್ ಬಾನು, ನೀನು ಭಾಗ್ಯಮ್ಮ ಸೇರ್ಕೊಂಡು ನನಗೂ ನನ್ನ ಗಂಡಗುನು ಜಗಳ ಹಚ್ಚಿಬಿಟ್ಟು ನೀವಿಬ್ರು ತಮಾಷೆ ನೋಡ್ಬೇಕು ಅನ್ಕೊಂಡಿದ್ರೇನಿ? ನಾವೇ ಸಿಕ್ಕಿವೆ ನಿಮ್ಮಿಬ್ರಿಗೂ ಚಾಲೆಂಜ್ ಮಾಡಕ್ಕೆ, ಬೇರೆ ಯಾರು ಸಿಗ್ಲಿಲ್ವೇನೆ? ಅಯ್ಯೋ ಲಕ್ಷ್ಮೀ ಅಕ್ಕ, ನಮ್ದು ಮೇಲೆ ಏನು ನೀವು ಸಿಟ್ಟಿಗೆ ಮಾಡ್ಕೋಬೇಡಿ. ಯಾಕಂದ್ರೆ ಇದ್ರಲ್ಲಿ ನಮ್ದು ತಪ್ಪು ಏನೂ ಇಲ್ಲ, ಆ ನಿರ್ಭಾಗ್ಯಂದೇ ತಪ್ಪು ಎಲ್ಲ. ಯಾವ್ದೋ ಮದ್ವೆಗೆ ಹೋಗಕ್ಕೆ ಅಂತ ಹೇಳಿ ಡೂಪ್ಲಿಕೇಟ್ ನೆಕ್ಲೆಸ್ಗೆ ತಂದ್ಬಿಟ್ಟಿದ್ರು. ನಮ್ದು ಅದು ಕೇಳಿದ್ವಿ ಯಾವ್ದು ನೆಕ್ಲೆಸ್ ಅಂತ. ಅವಾಗ ಈ ನೆಕ್ಲೆಸ್ ತೋರಿಸಿ ಆ ಲಕ್ಷ್ಮಿ ಮತ್ತೆ ಆ ಗಂಡಗೆ ಜಗಳಗೆ ಹಚ್ತೀನಿ ಚಾಲೆಂಜ್ ಮಾಡ್ತೀಯಾ ಅಂತ ಹೇಳಿ ಅವರೇ ಕೇಳಿದ್ದು. ನಮ್ದು ಏನು ತಪ್ಪಿಲ್ಲ ಲಕ್ಷ್ಮೀ ಅಕ್ಕ. ಅಂದ್ರೆ ಅವಳ ಅವತ್ತು ಹಾಕಿ ಬಂದಿದ್ದು ಡೂಪ್ಲಿಕೇಟ್ ನೆಕ್ಲೆಸಾ? ಹೌದು ಲಕ್ಷ್ಮೀ ಅಕ್ಕ, ಡೂಪ್ಲಿಕೇಟ್ ನೆಕ್ಲೆಸ್ಗೆ ತಗೊಂಡ್ಬಂದಿದ್ರು. ನಿಮ್ದಕ್ಕೆ ನಿಜಾಗೆ ಅನ್ಕೊಂಡು ನಂಬಿಟ್ರಿ ಅವತ್ತು ಬಂಗಾರದ್ದು ಅಂತೇಳಿ. ಬಂಗಾರದ ನೆಕ್ಲೆಸ್ ಅವ್ರದ್ದು ಗಂಡ ಮಾಡಿಸ್ಕೊಟ್ಟಿದ್ದಾನೆ ಅಂತೇಳಿ ಸುಳ್ಗೆ ಹೇಳಿದ್ರೆ ನಿಮ್ದು ನಂಬಿಟ್ರಲ್ಲ ಅವತ್ತು. ಆದ್ರೆ ನಿಮ್ದು ಯಜಮಾನ್ರು ನಿಮ್ದಕ್ಕೆ ಹ್ಯಾಮಾರಿಸ್ಬಿಟ್ರು, ಜಗಳಗೆ ಹಾಡ್ಲಿಲ್ಲ. ಅದಕ್ಕೆ ಜಗಳಗೆ ಹಾಡ್ಲಿಲ್ವಲ್ಲ, ನಮ್ದು ಗೆದ್ವಿ. ಜಗಳಗೆ ಹಾಡಿದ್ರೆ ಆ ಭಾಗ್ಯಂದು ಹಕ್ಕ ಗೆಲ್ತಾ ಇದ್ರು. ಈಗ ನಮ್ದಕ್ಕೆ 100 ರೂಪೀಸ್ ಕೊಟ್ಟಿಲ್ಲ ನೋಡಿ, ಎಂತ ಕೆಲಸಕ್ಕೆ ಮಾಡ್ತಾ ಇದ್ದಾರೆ. ಬನ್ನಿ ನಿಮ್ದಕ್ಕೆ 100 ರೂಪೀಸ್ ಕೊಡ್ಸಿ ಬನ್ನಿ. ನಮ್ದು 100 ಅಲ್ಲ 108 ಬರುತ್ತೆ ನಮ್ಮೂರಿಗೆ. ಬಾ. ಐತೆ ಆ ನಿರ್ಭಾಗ್ಯ ಇವಾಗ ಸರಿಯಾಗಿ. 108 ಅಲ್ಲ ಲಕ್ಷ್ಮೀ ಅಕ್ಕ, 100 ರೂಪಾಯಿ ಅಷ್ಟೇ. ಅಲ್ಲ 100 ರೂಪಾಯಿ ಚಾಲೆಂಜ್ಗೋಸ್ಕರನ ನಾನು ನನ್ನ ಗಂಡನ ಜೊತೆ ಜಗಳ ಆಡಂಗ್ ಮಾಡ್ಯವಳೆ ಆ ನಿರ್ಭಾಗ್ಯ. ಅವಳನ್ನ 108ಗೆ ಹೋಗಂಗ್ ಮಾಡ್ತೀನಿ. ಬಾ ಇಲ್ಲಿ
ಸರಿಯಾಗೈತಿ ಅವಳಿಗೆ. ಎಲ್ಲ ಇದ್ದಾಳೆ ಅವಳು? 108 ಅಂದ್ರೆ ಆಂಬುಲೆನ್ಸ್ ನಂಬರು ಲಕ್ಷ್ಮೀ ಅಕ್ಕ. ನಾನು ಅದನ್ನೇ ಹೇಳಿದ್ದು, ಆಂಬುಲೆನ್ಸ್ನಾಗೆ ನಿರ್ಭಾಗ್ಯನ ಏರ್ಕೊಂಡು ಹೋಗ್ಬೇಕು, ಹಂಗ್ ಮಾಡ್ತೀನಿ ಅಂತಾನ. ಬಾ ಹೋಗೋಣ ನನ್ ಜೊತೆಗೆ. ಎಲ್ಗೋದ್ಲಿ ಅವಳು? ಓ, ಆಂಬುಲೆನ್ಸ್ ಅಲ್ಲಿ ಹೋಗೋ ತರ ಹೊಡಿತೀನಿ ಅಂತ ಹೇಳಿದ್ರಾ? ಸರಿ ಸರಿ ಬನ್ನಿ. ಅದೇ ಸರಿ. ನಿರ್ಭಾಗ್ಯಗೆ ಇಲ್ಲಿ ಅದೇ ರಂಗುಂದು ಅಕ್ಕ ಮನೆ ಇಲ್ವಾ, ಅವ್ರದ್ದು ಮನೆ ಹತ್ರ ಹೋಗ್ತೀನಿ ಅಂತ ಹೋದ್ಲು ಆ ನಿರ್ಭಾಗ್ಯ. ಅಲ್ಲಿಗೆ ಹೋಗೋಣ ನಡೀರಿ ಲಕ್ಷ್ಮೀ ಅಕ್ಕ. ಆ ನಿರ್ಭಾಗ್ಯಗೆ ಸರಿಯಾಗಿ ಹೊದೆ ಕೊಡಿರಿ. ಆಂಬುಲೆನ್ಸ್ ಅಲ್ಲೇ ಹೇರ್ಕೊಂಡು ಹೋಗ್ಬೇಕು ಅವಳನ್ನ. ಎಲೆ ನಿರ್ಭಾಗ್ಯ, ನನ್ನ ಬಾವಿಗೆ ತಳ್ಳಿಬಿಟ್ಟು ಬಾವಿ ಆಳ ನೋಡ್ತಾ ಇದ್ದ ಅವತ್ತು ಡೂಪ್ಲಿಕೇಟ್ ನೆಕ್ಲೆಸ್ ತೋರಿಸಿ ನಾನು ನನ್ನ ಗಂಡ ಜಗಳ ಆಡಂಗ್ ಮಾಡ್ಬೇಕು ಅನ್ಕೊಂಡಿದ್ದೆ ಅಲ್ಲ. ಇವತ್ ನೋಡು ನಿನ್ಗೆ ಎಂತ ಸ್ಥಿತಿಗೆ ತತ್ತೀನಿ ಅಂತಾನ. ಆಂಬುಲೆನ್ಸ್ ನಾಗ ಏರ್ಕೊಂಡು ಹೋಗ್ಬೇಕು ನಿನ್ನ. ನಿರ್ಭಾಗ್ಯ, ನಂದಕ್ಕೆ ಚಾಲೆಂಜ್ ಅಲ್ಲಿ ಗೆದ್ದಿರೋ 100 ರೂಪಾಯಿ ಕೊಡು ಅಂತ ಅಂದ್ರೆ ನಂದ ಮೇಲೆ ಜೋರ್ಗೆ ಮಾಡಿ ಬೈಕ್ ಬಿಟ್ಟು ಹೋಗ್ತೀಯ ಅಲ್ಲ. ಈಗ ನೋಡಿ ಹೆಂಗೆ ಫಿಟ್ಟಿಂಗ್ ಇಟ್ಟಿದ್ದೀನಿ ಲಕ್ಷ್ಮಿ ಅಕ್ಕಗೆ. ಬರ್ತಾರೆ ಹೀರೋ, ಸರಿಯಾಗಿ ಮಾಡ್ತಾರೆ ನಿಮ್ದಕ್ಕೆ. ಎಲ್ಗೋದ್ಲಪ್ಪ ಏಳು ರಂಗಕಯ್ಯ? ಅವಾಗಿಂದ ಕರಿತಾ ಇದೀನಿ ರಂಗಕಯ್ಯ ಅಂತಾನ, ಮಾತಾಡ್ತಾನೆ ಇಲ್ವಲ್ಲ. ಏನಾಳೆ ಕೂಲಿಗಿಲಿ ಓದ್ಲೋ ಏನ್ ಸುಡ್ಗಾಡು? ಇನ್ನ 9 ಈಟತ್ಗೆ ಇನ್ನೆಲ್ಲಿ ಹೋಗ್ತಾಳೆ? 10 ಗಂಟೆಗೆ ಅಲ್ಲಿ ಹೋಗೋದು ಕೂಲಿರಲ್ಲನ. ಇಲ್ಲೇ ಎಲ್ಲ ಹೋಗಿರ್ಬೇಕೇನು? ಇರು ಒಂದ್ ಸ್ವಲ್ಪ ಹೊತ್ತು ನೋಡೋಣ. ಎಲ್ಗನ ಹೋಗಿದೆ ಬತ್ತಾಳೆ, ಬಂದಾಗ ಇಸ್ಕೊಂಡು ಹೋಗೋಣ. ಬೈನಾಗ ಸಂಘ ಕೊಟ್ಟಬೇಕು ದುಡ್ಡ. ಏನಿ ಭಾಗ್ಯಮ್ಮ, ಇಲ್ಲಿಗೆ ಬಂದಿದ್ಯಾ ರಂಗಕೈ ನೋಡ್ಕೊಂಡು ಅವ್ರ ಮಂತಕ್ಕೆ? ಯಾಕೆ? ಏನಿಲ್ಲ ಕಣೆ ಲಕ್ಷ್ಮಕ್ಕ, 100 ರೂಪಾಯಿ ಸಾಲ ಕೇಳಿದ್ದೆ, ಸಂಘ ಕಟ್ಟಕ್ಕಿರ್ಲಿಲ್ಲ. ಅದಕ್ಕೇನೆ ಕೇಳೋಣ ಅಂತ ಬಂದೆ. ರಂಗಕೈ ಮನೆಗಿಲ್ಲ ಅನ್ಸುತ್ತೆ, ಎಲ್ಗ ಹೋಗ್ಯವಳೇನೋ, ಅದಕ್ಕೇನೆ ಬೊತ್ತಾಳೇನೋ ಎಲ್ಗನ ಹೋಗಿದ್ರೆ ಅಂತೇಳಿ ನೋಡ್ತಾ ನಿಂತಿದ್ದೆ. ನೀನ್ ಯಾಕೆ ಬಂದಿದ್ದೆ? ನಾನಾ ಆ 200 ರೂಪಾಯಿ ನಿನಗೆ ಕೊಟ್ಟೋಗೋಣ ಅಂತ ಬಂದಿದ್ದೀನಿ. ಬೇಕಾ? ನನ್ ತಗ ಇದಾವೆ. ಹೌದೇನೆ ಲಕ್ಷ್ಮಕ್ಕ, ನಿನ್ ತಗ ಇದಾವ ದುಡ್ಡು? ಅಯ್ಯಯ್ಯೋ, ನೀನು ಕೊಡ್ತೀಯೋ ಇಲ್ವೋ ಅಂತೇಳಿ ನಾನ್ ನಿನ್ ಕೇಳಲಿಲ್ಲ. ನೀನ್ ಕೊಡಲ್ವೇನೋ ಅನ್ಕೊಂಡು ರಂಗಕೈರ್ ಮಂತಕ್ ಬಂದೆ. ನೀನೇ ಕೊಡ್ತೀಯ ಅಂಬದ್ ಗೊತ್ತಿದ್ರೆ ನಿಮ್ಮಂತಕ್ಕೆ ಬತ್ತಿದ್ದೆ ಅತ್ಲಾಗಿ. ಜಾಲ್ ಕೊಡೆ ಲಕ್ಷ್ಮಕ್ಕ, ಸಂಘ ಕಟ್ಟಬೇಕು. ಅಯ್ಯೋ ಶಿವನೇ, ಇದ್ಯಾಕೆ ಲಕ್ಷ್ಮಕ್ಕ ನಿನ್ಗೆ ತಿಕ್ಕಿಕ್ ಹಿಡಿತ ಹೆಂಗೆ? ಅಲ್ಲ ದುಡ್ಡು ಕೊಡ್ತೀನಿ ಅಂತ ಹೇಳಿ ಹಿಂಗ್ ಹಿಡ್ಕೊಂಡು ಹೋಯ್ತಾ ಇದ್ಯಲ್ಲ, ತೆಗೆ. ಯಾಕೆ ಹಿಂಗ್ ಹೋಯ್ತಾ ಇದ್ಯಾ? ಇಲ್ಲ ಕಣೆ, ಒಯ್ದೆ ಹಂಗೆ ಬಿಟ್ಬಿಡ್ತೀನಿ. ಅಲ್ಲ ಡೂಪ್ಲಿಕೇಟ್ ನೆಕ್ಲೆಸ್ ತೋರಿಸಿ ನಾನು ನನ್ನ ಗಂಡ ಕೂಡ ಜಗಳ ಆಡಂಗ್ ಮಾಡಿದ್ದೆ ಅಲ್ವೇ ನೀನು? ಸೋಡಾ ಬುಡ್ಡಿ, ಇದೆಲ್ಲ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ದ? ಇಷ್ಟು ದಿನ ಗೊತ್ತಿರ್ಲಿಲ್ಲ. ಅದು ಅಲ್ದೇನೆ ಭಾನುತಾಗೆ ಚಾಲೆಂಜ್ ಬೇರೆ ಮಾಡಿದ್ಯಾ? ಜಗಳ ಆಡಂಗ್ ಮಾಡ್ತೀನಿ ಅಂತಾನ? ಅಂದ್ರೆ ಇದೆಲ್ಲ ಬಕೆಟ್ ಬಾನು ಫಿಟ್ಟಿಂಗ? ಅಯ್ಯೋ ಅಯ್ಯೋ ಅಯ್ಯೋ, 100 ರೂಪಾಯಿ ಕೊಡ್ಲಿಲ್ಲ ಅಂತ ಹೇಳಿ ನನಗೆ ಹಿಂಗ್ ಫಿಟ್ಟಿಂಗ್ ಇಟ್ಟಾಳಲ್ಲ ಬಕೆಟ್ ಬಾನು. ಅಯ್ಯೋ ದೇವ್ರೇ ಲಕ್ಷ್ಮಕ್ಕ, ಅವಳು ಹೇಳೋದೆಲ್ಲ ಸುಳ್ಳು ಕಣೆ. ಹಂಗೆಲ್ಲ ಚಾಲೆಂಜು ಇಲ್ಲ, ಈ ಗಿಲೆಂಜು ಇಲ್ಲ, ಬಿಟ್ಬಿಡೆ ನನ್ನ. ನೀನು ಚಾಲೆಂಜ್ ಮಾಡಿದ್ಯಾ ಅಂತ ನನಗೆ ಚೆನ್ನಾಗೂ ಗೊತ್ತು ಕಣೆ. ಅದಕ್ಕೆ ಮತ್ತೀಗ ನಾನು ನನ್ನ ಗಂಡ ಜಗಳ ಮಾಡ್ತಿದ್ದೆ, ಅಲ್ಕಿಸ್ಕೊಂಡು ನಗ್ತಿದ್ದೆ ಅಲ್ಲಿ ದೂರ ನಿಂತ್ಕೊಂಡು ಭಾನು ಜೊತೆ ಮಾತಾಡ್ಕೊಂಡು. ನಾನು ಇದ್ಯಾಕೆ ಹಿಂಗೆ ಎಲ್ಕಿಸಿತಾ ಇದ್ದಾಳಲ್ಲ ಅಂತ ನಾನು ಅಂದ್ಕೊಂಡೆ. ಅವತ್ತು ಅರ್ಥ ಆಗ್ಲಿಲ್ಲ. ಇವತ್ತು ಭಾನು ಎಲ್ಲ ಬಿಡಿಸಿ ನನಗೆ ಹೇಳಿದಾಳೆ. ಅಲ್ಲ ನಮ್ಮ ಮನೆಗೆ ಬೆಂಕಿ ಹಚ್ಚಿ ಸುಡುತ್ತೋ ಇಲ್ವೋ ಅಂತ ನಾನು ನೋಡಕ್ ಬಂದಿದ್ದ ಅವತ್ತು. ಅಯ್ಯಯ್ಯಪ್ಪ, ಹೋಯ್ತು ನನ್ ಸೊಂಟ. ಅಯ್ಯೋ ಲಕ್ಷ್ಮಕ್ಕ ಬಿಟ್ಬಿಡೆ. ಅಯ್ಯೋ ಏನೋ ತಪ್ಪು ಮಾಡ್ಬಿಟ್ಟೆ ಬಿಡೆ ಬಕೆಟ್ ಬಾನು. ಅಯ್ಯೋ 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 ಅಯ್ಯೋ, ಫಿಟ್ಟಿಂಗ್ ಇಕ್ಕಿ ಅಲ್ಕಿಸ್ಕೊಂಡು ನಗ್ತಾ ಇದ್ದೇನೆ. ಬಾರೆ ಬಿಡಿಸ್ಬಾರೆ ಬಾನು. ಮತ್ತೆ ನಮ್ದಕ್ಕೆ 100 ರೂಪಾಯಿ ಕೇಳಿದ್ರೆ ಮಾಹಿತಿ ಬಂದಂಗೆ ಬೈತೀರಾ? ಚಾಲೆಂಜ್ಗೆ ಮಾಡ್ಬಿಟ್ಟು ಕೊಡಲ್ಲ ಅಂತ ಹೇಳಿ ಜೋಗೆ ಮಾಡ್ತೀರಾ? ಈಗ ನೋಡಿ 100 ರೂಪಾಯಿಗೋಸ್ಕರ ಒಂದಾಟಿ ಹೈಟಲ್ಲಿ ಹೋಗ್ಬೇಕು ನೀವು. ಆ ತರ ಮಾಡಿದಾರೆ ಲಕ್ಷ್ಮೀದು ಅಕ್ಕ, ಅನುಭವಿಸಿ ಈಗ. ಅಯ್ಯೋ ಲಕ್ಷ್ಮಕ್ಕ ಬಿಟ್ಬಿಡೆ ನನ್ ತಪ್ಪಾಯ್ತು. ಇನ್ನೆಂದು ಹಿಂಗ್ ಮಾಡಲ್ಲ, ಬಿಟ್ಬಿಡೆ ಅಮ್ಮ. ಬಾನು, 108ಗೆ ಫೋನ್ ಮಾಡಿ ಆಂಬುಲೆನ್ಸ್ ಬಂದು ಎತ್ತಾಕೊಂಡು ಹೋಗ್ಲಿ ಈ ನಿರ್ಭಾಗ್ಯನ. ಇವಳಿಗಂತೂ ಇನ್ನೊಂದು ತಿಂಗಳು ಎದ್ದಾಳಕ್ಕಾಗಲ್ಲ, ಹಂಗ್ ಕೊಟ್ಟಿದ್ದೀನಿ ಕಜ್ಜಾಯನ.